ಉರಿಯುವ ಬೆಂಕಿಗೆ ತುಪ್ಪ ಸುರಿತಾ ಇರುವಂಗೆ ಆಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ಸಿಗರು ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ಸಿಗರು ಬಿಜೆಪಿಗರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಬರ ಪರಿಹಾರದ ಬಗ್ಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೂಡ ಮಾತನಾಡಿದ್ದಾರೆ. ಇಷ್ಟು ಸಾಕಾಗಲ್ಲ ಅಂದರೆ ಇವರು ಕೇಳಿದಷ್ಟು ಹಣವನ್ನು ಕೊಡ್ತಾರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಬರ ಪರಿಹಾರಕ್ಕೆ ಯಡಿಯೂರಪ್ಪ ಕೂಡ ಮಾತನಾಡಿದ್ದಾರೆ, ಸ್ವಾಗತವನ್ನು ಕೋರಿದ್ದಾರೆ. ಭೀಕರ ಬರಗಾಲದ ಖರಿಚಾಯಿಯಲ್ಲಿ ಸಿಲುಕಿ ರಾಜ್ಯ ನರಳುತ್ತಾ ಇತ್ತು. ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಕೂಡ ತಾಂತ್ರಿಕ ಅಡಚಣೆಯನ್ನು ನಿವಾರಿಸಿಕೊಂಡು ಕೇಂದ್ರ ಸರ್ಕಾರ 3,454 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದೆ. ಕೇಂದ್ರ ಸರ್ಕಾರ ರಾಜಕೀಯಕ್ಕಿಂತಲೂ ಕೂಡ ಜನರ ಹಿತಕ್ಕೇನೆ ಆದ್ಯತೆ ಕೊಟ್ಟಿದೆ. ಇದಕ್ಕಾಗಿ ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ಮೋದಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಅಂಥೇಳಿ ಮಾಜಿ ಸಿಎಂ BS ಯಡಿಯೂರಪ್ಪನವರು ಟ್ವೀಟ್ ಮಾಡಿರುವಂತಹದ್ದು. ಅವರ ಟ್ವೀಟ್ನ ಸಾಲುಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಕಾಂಗ್ರೆಸ್ಸಿಗರು ನಾವು ಕೇಳಿದ್ದು ಜಾಸ್ತಿ ಕೊಟ್ಟಿದ್ದು ಕಡಿಮೆ ಅಂತೇಳಿ, ಮತ್ತೊಂದು ಕಡೆ ಬಿಜೆಪಿಗರು ಹೇಳ್ತಾ ಇರುವಂತಹದ್ದು ಕೊಟ್ಟಿದ್ದನ್ನೇ ಜನರಿಗೆ ನೀವು ಸರಿಯಾಗಿ ತಲುಪಿಸಿ ಅನ್ನುವ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ.